ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 21 ಎಕರೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ಈ ಜಮೀನು ವಿಲೇಜಿಂದ ಮತ್ತು ತಾರೋಡಿಂದ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಸ್ವಲ್ಪ ಒಳಗಡೆ ಬರಬೇಕು. ನಿಮಗೆ ನಕಾಶೆ ರೋಡ್ ಇದೆ. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 14 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಚಿತ್ರದುರ್ಗದಿಂದ 42 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 215 ಕಿಲೋಮೀಟರ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಜಮೀನು ತುಂಬ ಚೆನ್ನಾಗಿದೆ. 21 ಎಕರೆ ಇರ್ತಕ್ಕಂಥ ಒಂದು ಜಮೀನು. ಜಮೀನಿನ ಉದ್ದ ಮತ್ತು ಅಗಲ ತುಂಬ ಜಾಸ್ತಿ ಇದೆ. ಈ ಜಮೀನಲ್ಲಿ 2 ಪೋರ್ಷನ್ ಮಾಡ್ಕೊಂಡಿದ್ದಾರೆ. ಈ ಜಮೀನಿನ ಮಧ್ಯ ಒಂದು ಕಟ್ಟೆ ಹಾಕ್ಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಗಿಡಗಳು ಬೆಳ್ಕೊಂಡಿದೆಯಲ್ಲ, ಅದೇ ಕಟ್ಟೆ. ಈ ಜಮೀನಿನ ಬೌಂಡ್ರಿ ನೋಡೋದಾದ್ರೆ, ಈ ಜಮೀನಿನ ಎಡಭಾಗದಲ್ಲಿ ರೈತರು ತೊಗರಿ ಹಾಕೊಂಡಿದ್ದಾರೆ, ಪಕ್ಕದ ಜಮೀನಿನ ರೈತರು. ಸೊ ಆ ಜಮೀನಿನ ಪಕ್ಕದಲ್ಲಿ ನಿಮಗೆ ಗಿಡಗಳು ಕಾಣಿಸ್ತಾ ಇರುತ್ತೆ. ಇಲ್ಲೊಂದು ಬೇವಿನ ಮರ ಮತ್ತೆ ಇನ್ನೊಂದು ಚಿಕ್ಕದ ಮರ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಈ ಜಮೀನಿನ ಎಡಭಾಗದ ಬೌಂಡ್ರಿಗೆ ಬರುತ್ತೆ. ಹಾಗೆ ಮಧ್ಯದಲ್ಲಿ ಕೆಲವೊಂದು ಗಿಡ ಇದೆಯಲ್ಲ, ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಇದೆ. ಕಂಪ್ಲೀಟ್ ಆಗಿ ಕವರ್ ಮಾಡಕ್ ಆಗ್ತಿಲ್ಲ, ಸ್ವಲ್ಪ ಜಾಸ್ತಿ ಬೌಂಡ್ರಿ ಇದೆ. ಯಾಕಂದ್ರೆ ಈ ಜಮೀನಿನ ಉದ್ದ ಮತ್ತು ಅಗಲ ಜಾಸ್ತಿನೇ ಇದೆ. ಎಂಡಲ್ಲಿ ಸುಮಾರು ಮರಗಳು ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಇದು ಹೋಗುತ್ತೆ ಜಮೀನು. ಇದು ಫ್ಲಾಟ್ ಲ್ಯಾಂಡು, ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಅಗಲನೂ ಜಾಸ್ತಿ ಇದೆ, ಉದ್ದನೂ ಜಾಸ್ತಿ ಇದೆ. ಈ ಜಮೀನಲ್ಲಿ ಇಲ್ಲಿ ಅಷ್ಟೊಂದಾಗಿ ತಗ್ಗು ದಿಬ್ಬಗಳು ಏನಿಲ್ಲ, ಫುಲ್ ಫ್ಲಾಟ್ ಇದೆ. ಇದು ಬ್ಲಾಕ್ ಸಾಯಿಲ್, ಇದು ಅಂದ್ರೆ ಎರೆಮಣ್ಣು ಅಂತ ಹೇಳ್ತೀವಿ. ಜಮೀನು ತುಂಬಾ ಚೆನ್ನಾಗಿದೆ. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಬರ್ತಕ್ಕಂಥ ಒಂದು ಜಮೀನು. ಹಾಗೆ ಇದು ಚಳ್ಳಕೆರೆ ಟು ಪರಶುರಾಂಪುರ ಮಾರ್ಗದಲ್ಲಿ ಹೋಗ್ತಕ್ಕಂಥ ರೂಟಲ್ಲಿ ಈ ಜಮೀನು ಬರುತ್ತೆ. ಈ ಜಮೀನಲ್ಲಿ ಬೋರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇಲ್ಲಿ ಸದ್ಯಕ್ಕೆ ಮಾಡ್ಕೊಂಡಿಲ್ಲ. ಬೋರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ನೀವು ಮಾಡ್ಕೋಬೇಕು. ಇಲ್ಲಿ ಅಕ್ಕಪಕ್ಕ ರೈತರು ಸದ್ಯಕ್ಕೆ ನೀರಾವರಿ ಮಾಡಿಲ್ಲ. ಈ ಜಮೀನಿಂದ ಒಂದು 500 ಮೀಟ್ರು, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸುಮಾರು ತೋಟಗಳಿದ್ದಾವೆ. ನೀವೇನಾದ್ರೂ ಈ ಜಮೀನಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ ಕರೆಂಟಿನ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಈ ಜಮೀನಿನ ಎಡಭಾಗದಲ್ಲಿ ಹೊಸದಾಗಿ ಒಬ್ರು ಅಡಿಕೆ ತೋಟ ಮಾಡಿದರೆ, ಅಲ್ಲಿಂದ ನಿಮ್ಗೆ LT ಲೈನ್ ಸಿಗುತ್ತೆ. ಒಂದು 5 ರಿಂದ 6 LT ಲೈನ್ ಇದೆ ನೋಡ್ರಿ. ಅಡಿಕೆ ತೋಟ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ನಿಮ್ ಜಮೀನಿಗೆ LT ಲೈನ್ ತಗೊಂಡ್ಬರ್ಬೇಕಾಗುತ್ತೆ. ನೋಡ್ರಿ, ಈ ಜಮೀನಿನ ಅಕ್ಕಪಕ್ಕ ಇದಾವೆ ತೋಟಗಳು, ತೆಂಗಿನ ತೋಟ, ಅಡಿಕೆ ತೋಟ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲೂ ನಿಮ್ಗೆ ಕೆಲವೊಂದು ತೋಟ ಕಾಣಿಸ್ತಾ ಇದೆ ನೋಡ್ರಿ. ಸೊ ಸ್ವಲ್ಪ ದೂರದಿಂದ ಬರಬೇಕು. ಇಲ್ಲಿ ಅಕ್ಕಪಕ್ಕ ರೈತರು ಬೋರ್ ಯಾರು ಹಾಕ್ಸಿಲ್ಲ, ಆದ್ರಿಂದ ನೀವು LT ಲೈನ್ ತಗೊಬರ್ಬೇಕಾಗುತ್ತೆ. ಓನ್ TCನೂ ಮಾಡ್ಕೋಬೇಕು, ಬೋರು ಹಾಕ್ಸ್ಕೋಬೇಕು. ಇಲ್ಲಿ ಅಕ್ಕಪಕ್ಕ ತೋಟಗಳು ಇರೋದ್ರಿಂದ ಬೋರ್ ಹಾಕ್ಸಿದ್ರೆ ನೀರು ಬೀಳ್ಬೋದು. ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಇದೊಂದು 21 ಎಕರೆ ಫ್ಲಾಟ್ನ ಒಂದು ಒಳ್ಳೆ ಅಗ್ರಿಕಲ್ಚರ್ ಅಂದ್ರೆ ನೀರಾವರಿ ಜಮೀನಾಗಿ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಈ ಜಮೀನಲ್ಲಿ ಒಂದು ಅರ್ಧ ಭಾಗ ತೊಗರಿ ಹಾಕೊಂಡಿದ್ದಾರೆ, ಇನ್ನೂ ಒಂದು ಅರ್ಧ ಭಾಗ ಹಾಗೆ ಖಾಲಿ ಬಿಟ್ಕೊಂಡಿದ್ದಾರೆ. ಈ ಜಮೀನ್ ಮಾಡೋರು ಯಾರು ಇಲ್ಲ, ಯಾರಿಗೋ ಕೋರಿ ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ಒಂದು 10 ಎಕರೆ ಅಷ್ಟು ರೈಟ್ ಸೈಡ್ ಅಲ್ಲಿ ಅಂದ್ರೆ ಬಲಭಾಗದಲ್ಲಿ ತೊಗರಿ ಹಾಕೊಂಡಿದ್ದಾರೆ. ನಿಮ್ಗೆ ಅಲ್ಲೊಂದು ಕೆಲವೊಂದು ಮರಗಳು ಕಾಣಿಸ್ತಿದೆ ನೋಡ್ರಿ, ಅಲ್ಲಿವರೆಗೂ ಈ ಜಮೀನಿನ ಬಲಭಾಗದ ಬೌಂಡ್ರಿ ಇದೆ. ಹಾಗೆ ಈ ಜಮೀನಿನ ಮಧ್ಯೆ ಸೆಂಟ್ರಲ್ಲಿ ಒಂದು ಪಾರ್ಟಿಷನ್ ತರ ಒಂದು ಕಟ್ಟೆ ಮಾಡ್ಕೊಂಡಿದ್ದಾರೆ. ಸೊ ಜಮೀನು ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ಇದು ಸಿಟಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಇದು ಹತ್ರ ಅನಿಸುತ್ತೆ ಜಮೀನು. ಈ ಜಮೀನಿನಲ್ಲಿ ನೀರಿನ ಫೆಸಿಲಿಟಿ ಮಾಡಿಕೊಂಡ್ರೆ ಎರೆಮಣ್ಣಾಗಿರೋದ್ರಿಂದ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳಿಬಹುದು. ಹಾಗೆ ಕಮರ್ಷಿಯಲ್ ಕ್ರಾಪ್ ಪ್ಲಾನ್ ಮಾಡಬಹುದು. ಇದು ಸಿಟಿಯಿಂದ ಸ್ವಲ್ಪ ಹತ್ರ ಇದೆ. ಹಾಗೆ
ಊರಿಂದ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ಕೋಳಿ ಫಾರಮ್ನು ಮಾಡಿಕೊಂಡು ಅದ್ರ ಜೊತೆಗೆ ನೀರಾವರಿ ವ್ಯವಸ್ಥೆನೂ ಮಾಡೋ ಥರ ಪ್ಲ್ಯಾನ್ ಮಾಡ್ಕೋಬೋದು. ಸೋಲಾರ್ಗೆ ಏನಾದರೂ ಕೊಡ್ತೀವಿ ಅಂತಂದ್ರೂ ಇದು 21 ಎಕರೆ ಇರೋದ್ರಿಂದ ಕೊಡ್ಬೋದು. ಫ್ಲ್ಯಾಟ್ ಆಗಿರೋದ್ರಿಂದ ಸೋಲಾರ್ ಅವರು ಇದನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಈ ಜಮೀನಲ್ಲಿ ಅಷ್ಟಕ್ಕೊಂದು ಗಿಡಗಳೇನು ಬೆಳ್ಕೊಂಡಿಲ್ಲ, ಬದಿನಲ್ಲಿ ಮಾತ್ರ ಸ್ವಲ್ಪ ಗಿಡ ಇದ್ದಾವೆ. ಒಂದೇ ಒಂದು ಹುಣಸೆ ಮರ ಈ ಜಮೀನಿನ ಮಧ್ಯದಲ್ಲಿದೆ. ಈ ಜಮೀನನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಬೇಸಾಯ ಮಾಡಿದರೆ ಈ ಜಮೀನು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಇದು ಸ್ಕ್ವೇರ್ ಶೇಪಲ್ಲಿರೋದ್ರಿಂದ ಜಮೀನು ತುಂಬ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ಕೆಲವೊಂದು ಮರಗಳು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಈ ಜಮೀನು ಹೋಗುತ್ತೆ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಾ ಇದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 13ರಿಂದ 14 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡು ಮಾತಾಡಿದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ಮಾರಬೇಕು ಅಥವಾ ಜಮೀನನ್ನು ತಗೋಬೇಕು ಅಂತ ಯಾರಾದರೂ ಪ್ಲ್ಯಾನಲ್ಲಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.